ಏನ್ ಸರ್, ಈಗ ನೀವು ಹೇಳ್ತಾ ಇರೋ ಮಾತುಗಳನ್ನ ಗಮನಿಸಿ ಒಬ್ಬ ಜನಸಾಮಾನ್ಯ ಏನ್ ಪ್ರಶ್ನೆ ಕೇಳಬಹುದು ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ತುರ್ತು ಚಿಕಿತ್ಸೆಯ ಅಗತ್ಯ ಬಂದ್ರೆ ನೀವು ಯಾವುದೇ ವಿಶೇಷ ಇನ್ಫ್ಲೂಯೆನ್ಸ್ ಬಳಸದೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸ್ತೀರಾ ಅನ್ನೋದು ಒಬ್ಬ ಜನಸಾಮಾನ್ಯನ ಪ್ರಶ್ನೆ. ಇದು ಖಾದರ್ ಅವ್ರಿಗೆ. ಇಲ್ಲ ನಾನು ಡಿಪೆಂಡ್ ಆನ್ ನನ್ನ ಟ್ರೀಟ್ಮೆಂಟ್. ಈಗ ನನ್ನೊಂದು ಡಾಕ್ಟರ್ ಅಂದ್ರೆ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದ ನಮಗೆಲ್ಲ ಕೂಡ, ನಮಗೆ ಸಣ್ಣದಿಂದಲೂ ಕೂಡ ಒಂದು ಡಾಕ್ಟರ್ ಇರ್ತಾರೆ. ಅವನು ಎಷ್ಟೇ ದೂರ ಇದ್ರೂ ಕೂಡ ನಮ್ಗೆ ಏನೇ ಬಂದು ಫಸ್ಟ್ ಅವನ ತಂದು ಕೇಳೋದಿದೆ. ಇದರಲ್ಲಿ ಕೆಲವೊಂದು ಡಾಕ್ಟರ್ ನಮ್ಗೆ ಆಪ್ರೇಷನ್ ಆಗಬೇಕಾ, ಅವನಿಗೆ ಒಂದು ಇಷ್ಟ ಇರ್ತದೆ, ನನ್ನ ಆಪ್ರೇಷನ್ ಈ ಆಸ್ಪತ್ರೆಲಿ ಆಗ್ಬೇಕಂತೇಳಿ. ಅದು ಹೆಲ್ತ್ಗೆ ಸಂಬಂಧಪಟ್ಟಾಗೆ ಅದು ಅವರ ಚಾಯ್ಸ್. ಈಗ ಕರೆಕ್ಟ್. ಬಹಳಷ್ಟು ಜನರು ಬಹಳಷ್ಟು ಚಾನಲ್ಗಳು ನೋಡ್ತಾರೆ, ಆದ್ರೆ ನನ್ನ ಚಾನಲ್ನೇ ನೋಡ್ಲಿ ಅಂತ ನಾನು ವಿಶೇಷ ಪ್ರಯತ್ನವನ್ನು ಹಾಕ್ತೀನಿ. ಹಾಗೆ ಬಹಳಷ್ಟು ಜನ ಇದ್ದಾರೆ ಅಂತ ಹೇಳಿ ನಮ್ಮ ಸರ್ಕಾರದ ಆಸ್ಪತ್ರೆಗಳನ್ನೇ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ನಾನೇನ್ ಪ್ರಯತ್ನ ಮಾಡ್ತೀನಿ ಅಂತ ಯುಟಿ ಖಾದರ್ ಅವ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಅದನ್ನ ನಮ್ಗೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಜಿಲ್ಲಾ ಮಟ್ಟ ಆಸ್ಪತ್ರೆ ಹೋದ್ರೆ ನಮ್ಗೆ ಎಷ್ಟು ಬೆಡ್ ಇದೆ ಅದಕ್ಕಿಂತ ಅಧಿಕ ಜನ ಪೇಷಂಟ್ಗಳಿದ್ದಾರೆ. ನಾವು ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಇವತ್ತು ನಾವು ಅಲ್ಲಿ ಹಾರ್ಟ್ ಆಪರೇಷನ್ ಸ್ಟಾರ್ಟ್ ಮಾಡಿದ ಕಾರಣ 8 ತಿಂಗಳಲ್ಲಿ 1,000ಕ್ಕಿಂತ ಅಧಿಕ ಹಾರ್ಟ್ ಆಪರೇಷನ್ ಆಗ್ತದೆ. ಅವರೆಲ್ಲ ಬದುಕಲಿಲ್ವಾ? ಇದರಲ್ಲಿ ಎಷ್ಟು ಆರ್ಥೋ ಪ್ರೊಸೀಜರ್ ಆಗ್ತದೆ. ಸರ್ಕಾರದ ಆಸ್ಪತ್ರೆಗಳನ್ನ ಉನ್ನತ ದರ್ಜೆಗೆ ಏರಿಸುವ ನಿಟ್ಟಿನಲ್ಲಿ ನಮ್ಮ ಸಚಿವರ ಪಾತ್ರ ಏನು, ಅವ್ರ ಉದ್ದೇಶ ಏನಿದೆ ಅನ್ನೋದನ್ನ ನಮ್ಮ ಜನರಿಗೆ ತಿಳಿಸ್ಬೇಕು. ಖಂಡಿತವಾಗಿ ನಾವು ಸಮಸ್ಯೆಯನ್ನು ನೋಡಿಕೊಂಡು ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಮತ್ತದು ಉನ್ನತ ಸ್ಥಾನಕ್ಕೆ ತರಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಆಗ್ಬೇಕು. ಅದು ಸರ್ಕಾರದ ಸಹಕಾರ ಕೂಡ ಬೇಕು, ಅಧಿಕಾರಿಗಳ ಪ್ರಾಮಾಣಿಕತೆ ಕೂಡ ಬೇಕು, ಜನಪ್ರತಿನಿಧಿಗಳ ಪ್ರೋತ್ಸಾಹ ಕೂಡ ಬೇಕು. ನಮ್ಮ ಜನ ಬೆಂಬಲ ಸಲಹೆ ಮಟ್ಟ ಯಾರಿದ್ದಾರೆ, ಜನಸಾಮಾನ್ಯರ ಪ್ರೋತ್ಸಾಹ ಅಂದ್ರೆ ಯಾವ ರೀತಿ ಬೇಕು? ಜನಸಾಮಾನ್ಯರ ಪ್ರೋತ್ಸಾಹ ಅಂತ ಹೇಳಿದ್ರೆ, ಇವತ್ತು ಕೆಲವೊಂದು ಸಂಘ ಸಂಸ್ಥೆಗಳು ಒಂದು ತಾಲೂಕು ಮಟ್ಟದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಮಾಡುವಾಗ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮ್ಯಾಚ್ ಮಾಡ್ತಾರೆ ಅಲ್ಲ. ಅದೇ ಒಂದು ಸೇರಿ ಏನೋ ಸ್ವಲ್ಪ ಮಟ್ಟಿನ ಸಹಾಯ ಆ ಆಸ್ಪತ್ರೆಗೆ ಬೇಕು ಅದನ್ನು ಕೊಡುವಂತ ಮನೋಭಾವ ಹಮ್ಮಿಕೊಳ್ಬೇಕು. ಎರಡನೇದು, ಯಾರಿಗೆ ಉತ್ತಮವಾಗಿ ಡಾಕ್ಟರ್ಗಳಿದ್ರೆ ಇನ್ನು ಅವ್ರಿಗೆ ಪ್ರೋತ್ಸಾಹ ಕೆಲಸ ಆಗ್ಬೇಕು. ಕೆಲವೊಮ್ಮೆ ಕಡೆ ನೋಡಿ ಅಲ್ಲಿ ವೈದ್ಯರಿದ್ರೆ ಏನು ಹೆಚ್ಚು ಅವ್ರಿಗೆ ಹೋಗಿ ಬೈಯುವುದು, ಸೋಷಿಯಲ್ ಮೀಡಿಯಾ ಫೋಟೋ ತೆಗೆಯುವುದು, ವಿಡಿಯೋ ತೆಗೆದು ಇಲ್ಲ ಸಲ್ಲದ ಆರೋಪಗಳೆಲ್ಲವೂ ಕೂಡ ವೈದ್ಯರ ಮೇಲೆ ಮಾಡುವುದು. ಅವ್ರಿಗೆ ಕಡೆಗೆ ಏನು ಗೊತ್ತುಂಟ, ಆ ಸರ್ಕಾರಿ ವ್ಯವಸ್ಥೆನ ಬಿಟ್ಟು ಹೋಗ್ತಾರೆ ಅವರು. ಖಾದರ್ ಸಾಹೇಬ್ರೆ, ನೀವೀಗ ಕ್ರಿಕೆಟ್ ಉದಾಹರಣೆ ಕೊಟ್ರಿ ಜನಸಾಮಾನ್ಯರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಸರ್ಕಾರದಿಂದ ಆರೋಗ್ಯ ಇಲಾಖೆಗೆ ಬಜೆಟ್ ಮೀಸಲು ಇರಲ್ವಾ? ಎಲ್ಲವೂ ಇದೆ, ಆದ್ರೆ ರಿಸಲ್ಟ್ ಮಾತ್ರ ಯಾಕೆ ನೋಡಿ. ಕರ್ನಾಟಕದ ಆರೋಗ್ಯ ಇಲಾಖೆ ಬಜೆಟ್ ಮಾಡುವಾಗ ನಾವು ಗುಲ್ಬರ್ಗದಿಂದ ಹಿಡಿದು ತಮಿಳುನಾಡು ತಲಪಾಡಿವರೆಗೆ ಒಂದು ಹಂತದಲ್ಲಿ ಮಾಡ್ತಾ ಹೋಗ್ತೇವೆ. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಏನು ಬೇಕು ವಿಚಾರಗಳಿದ್ದಾಗ ಅದು ಅಲ್ಲಿ ಬಾಕಿ ಆಗ್ತದೆ. ಅದು ARS ಅಂತ